ಕೀರ್ತನೆಗಳು 31ನೇ ಅಧ್ಯಾಯ 3ನೇ ವಾಕ್ಯ. ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ, ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. ಈ ವಾಕ್ಯದಲ್ಲಿ ದಾವೀದನು ದೇವರ ಮುಂದೆ ಪ್ರಾರ್ಥಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲೂ ಪ್ರಾರ್ಥಿಸುತ್ತಿರುವಂಥ ಬಗೆಯನ್ನು ಸ್ಪಷ್ಟವಾಗಿ ಗಮನಿಸುವುದಾದರೆ, ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ, ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಅಂದರೆ ದೇವರೇ, ನೀವು ನನಗೆ ಬಂಡೆಯೂ ಕೋಟೆಯೂ ಆಗಿದ್ದು ನಡೆಸಿಯಲ್ಲ, ಆಗಿದ್ದೀಯಲ್ಲ, ಆದ್ದರಿಂದ ನಡೆಸಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇರುವಂಥದ್ದು. ಅಂದ್ರೆ ಅವನು ದೇವರ ಮಾರ್ಗದಲ್ಲಿ ನಡೆಯುತ್ತಾ, ಆತನು ಹೇಳಿದಕ್ಕೆ ವಿಧೇಯನಾಗುತ್ತಾ, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾ ಇರುವಂತ ಸಮಯದಲ್ಲಿ ಈ ಕಷ್ಟಗಳು ಅವನಿಗೆ ಎದುರಾಗುವಾಗ, ಶತ್ರುಗಳಿಂದ ಬಾಧೆಗಳು ಉಂಟಾಗುವಾಗ, ದೇವರೇ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಅಂದ್ರೆ ದೇವರೇ, ಇಲ್ಲಿಯವರೆಗೂ ನಾನು ನಿನ್ನ ಆಶ್ರಯದಲ್ಲಿಯೇ ನಿನ್ನನ್ನು ಬಂಡೆಯಾಗಿ ಕೋಟೆಯಾಗಿ ಇಟ್ಟುಕೊಂಡೇ ಜೀವಿತವನ್ನು ನಡೆಸಿದ್ದೇನೆ. ಈಗ ಒಂದು ಇಕ್ಕಟ್ಟು ಬಂದ ಕೂಡಲೇ, ಈಗ ಒಂದು ಸಮಸ್ಯೆ ಬಂದ ಕೂಡಲೇ ನೀನು ನನ್ನನ್ನು ಬಿಟ್ಟು ಬಿಡುವುದಿಲ್ಲ ಎಂಬುದಾಗಿ ನಾನು ಚೆನ್ನಾಗಿ ಅರಿತಿದ್ದೇನೆ. ಆದ್ದರಿಂದ ನಿನ್ನ ಹೆಸರಿನ ನಿಮಿತ್ತ, ನಿನ್ನ ಭುಜಬಲದ ನಿಮಿತ್ತ, ನೀನು ನನ್ನನ್ನು ಆರಿಸಿಕೊಂಡು ಪ್ರತ್ಯೇಕಿಸಿರುವಂತ ನಿಮಿತ್ತ ನನಗೆ ದಾರಿ ತೋರಿಸಿ ಮುನ್ನಡೆಸಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ದೇವರು ಅವನ ಕರ ಹಿಡಿದು ಎಲ್ಲ ಕಷ್ಟಗಳ ಮಧ್ಯದಲ್ಲಿ, ವಿರೋಧಿಗಳ ಮಧ್ಯದಲ್ಲಿ ಕೂಡ ಅವನನ್ನು ತಪ್ಪಿಸಿ ಜಯಶಾಲಿಯಾಗಿಯೇ ಮುನ್ನಡೆಸಿದರು. ನಮ್ಮ ಜೀವಿತಗಳಲ್ಲಿ ಕೂಡ ಈ ರೀತಿಯ ಒಂದು ಪ್ರಾರ್ಥನಾ ಅನುಭವಕ್ಕೆ ನಾವು ಬರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅನೇಕ ಬಾರಿ ಮೊದಲ ಹಂತದಲ್ಲೇ ನಾವು ನಿಂತು ಬಿಡುತ್ತೇವೆ. ಅಂದರೆ ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ದೇವರೇ ನೀವು ನಮಗೆ ಬಂಡೆಯಾಗಿದ್ದು ಕೋಟೆಯಾಗಿದ್ದು ನಮ್ಮನ್ನ ಕಾದು ನಡೆಸಿ ಎಂಬುದಾಗಿ. ಆದರೆ ಅದು ಪ್ರಾರ್ಥನೆಯ ಸಮಯದಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತವಾಗಿ ಬದಲಾಗುವುದಾದರೆ, ನಾವು ದೇವರನ್ನು ಬಂಡೆಯಾಗಿಟ್ಟುಕೊಂಡು ಕೋಟೆಯಾಗಿಟ್ಟುಕೊಂಡು ಆತನ ಆಶ್ರಯದಲ್ಲಿ, ಆತನ ಪರಾಂಬರಿಕೆಯಲ್ಲಿ ಜೀವಿತವನ್ನು ನಡೆಸುವಾಗ, ನಮಗೇನಾದರೂ ವಿರೋಧಗಳು ಬಂದರೆ, ಸಮಸ್ಯೆಗಳು ಎದ್ದರೆ, ಜನಗಳು ಕುತಂತ್ರಗಳನ್ನು ಮಾಡಿದರೆ, ಸೈತಾನನು ಏನೇ ಕಾರ್ಯಗಳನ್ನು ಮಾಡುವುದಕ್ಕೆ ಬಂದರೂ ಕೂಡ ಧೈರ್ಯವಾಗಿ ಪ್ರಾರ್ಥಿಸಬಹುದು. ದೇವರೇ, ನೀವೇ ನನಗೆ ಬಂಡೆಯೂ ಕೋಟೆಯೂ ಆಗಿದ್ದೀರಿ, ನನ್ನ ಎಲ್ಲವೂ ಕೂಡ ನೀವೇ, ನೀವು ನನ್ನನ್ನು ಕರ ಹಿಡಿದು ಮುನ್ನಡೆಸಿರಿ, ನಿಮ್ಮ ನಾಮದ ಮಹತ್ತನ್ನು ತೋರಿಸಿರಿ ಎಂಬುದಾಗಿ. ಆ ರೀತಿಯಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಿ ಅಲ್ಲಿ ದೇವರ ಮಹಿಮೆಯು ಇಳಿದು ಬರುತ್ತದೆ, ತಡೆಗಳು ಮುರಿದು ಬೀಳುತ್ತದೆ, ಕಾರ್ಯಗಳು ಸಫಲವಾಗಿ, ಜೀವಿತವು ಖಂಡಿತವಾಗಿ ಆಶೀರ್ವದಿಸಲ್ಪಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಕಷ್ಟದ ಸಮಯದಲ್ಲಿ ಮಾತ್ರ ದೇವರ ಮೊರೆ ಹೊಕ್ಕುವುದಲ್ಲ, ನಮ್ಮ ಜೀವಿತವೇ ದೇವರನ್ನು ಮೊರೆ ಹೊಕ್ಕಿದ್ದಾಗಿ, ಆತನ ಆಶ್ರಯದಲ್ಲಿ, ಆತನ ಪರಾಂಬರಿಸುವಿಕೆಯಲ್ಲಿ ಆತನನ್ನು ಬಂಡೆಯಾಗಿ ಕೋಟೆಯಾಗಿ ಇಟ್ಟುಕೊಂಡು ಆತನು ಮುನ್ನಡೆಸುವಂತ ದೇವರು ಎಂಬಂತ ದೃಢತೆಯಿಂದ, ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಈ ದಿವಸಗಳಲ್ಲಿ ಇನ್ನೂ ಕೂಡ ಆರಂಭದ ಹಂತದಲ್ಲೇ ಇದ್ದುಕೊಂಡು ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಮಾತ್ರ ದೇವರೇ ನಿನ್ನನ್ನು ಆಶ್ರಯಿಸಿಕೊಂಡು, ನೀನು ಬಂಡೆ ಕೋಟೆ ಎಂಬುದಾಗಿ ನಿನ್ನನ್ನು ಆಶ್ರಯಿಸಿಕೊಂಡು ಪ್ರಾರ್ಥಿಸುವಂತ ಅನುಭವ ಮಾತ್ರ ಅಲ್ಲದೆ ಮುಂದುವರೆದು ಕರ್ತನೆ, ಅದು ಜೀವನ ಶೈಲಿಯಾಗಿ ಯಾವಾಗಲೂ ಕೂಡ ನಿನ್ನ ಆಶ್ರಯದಲ್ಲಿ, ನಿನ್ನ ಪರಾಂಬರಿಸುವಿಕೆಯಲ್ಲಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಕಷ್ಟಗಳು, ಸಮಸ್ಯೆಗಳು ಬರುವಾಗ ನಿನ್ನ ಆಶ್ರಯದಲ್ಲಿರುವಂಥ ನಿನ್ನ ಮಕ್ಕಳಪ್ಪ ಭಯಪಡಬಾರದು. ನೀನು ಬಂಡೆಯಾಗಿದ್ದೀಯಾ, ಕೋಟೆಯಾಗಿದ್ದೆ, ನಮ್ಮನ್ನು ಪರಾಂಬರಿಸುವಂಥ ದೇವರು. ನಮಗೆ ವಿರೋಧವಾಗಿ ಬರುವಂಥ ಕಾರ್ಯಗಳನ್ನು ನೀನು ಅಡಗಿಸಿ, ಲಯ ಮಾಡಿ, ದಾರಿಯನ್ನು ಸರಾಗ ಮಾಡಿ ಮುನ್ನಡೆಸುವಂಥ ದೇವರದನ್ನು ಅರಿತು ಕರ್ತನೆ, ನಿನ್ನ ಹೆಸರಿನ ನಿಮಿತ್ತ ನೀನು ದಾರಿ ತೋರಿಸಿ ಮುನ್ನಡೆಸುವಂಥ ಶ್ರೇಷ್ಠವಾದಂಥ ಕೃಪೆಯನ್ನು ನೆನೆಸಿ ಅದನ್ನು ಆಶ್ರಯಿಸಿಕೊಂಡು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನೀನೆಂದಿಗೂ ಕೈ ಬಿಡದೇ ಇರುವಂಥ ದೇವರು, ಬಲಪಡಿಸುವಂಥ ದೇವರು, ಸಕಲ ಕಾರ್ಯಗಳನ್ನು ಕೂಡ ಆಶೀರ್ವಾದವಾಗಿ ತಿರುಗಿಸುವಂಥ ದೇವರು. ನೀನು ಹಾಗೆ ಮಾಡುತ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಇಂದಿನಿಂದಲೇ ಬದಲಾವಣೆಗಳನ್ನು, ಅದ್ಭುತಗಳನ್ನು ಕಾಣಲಿ. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.